ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಲರ್ನ್ ವಿತ್ ಚೈತ್ರ. ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮ್ಗೆ ಹೇಗೆ ಸ್ಯಾಟ್ ಪೇಪರ್ ನ ಸಾಲ್ವ್ ಮಾಡೋದು, ಸ್ಯಾಟ್ 2019 NMS ಪೇಪರ್ ಸ್ಕಾಲಾಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ತರಗತಿ 8 ಕ್ಲಾಸ್ 8ಗೆ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಓಲ್ ಪೇಪರ್ ಸಾಲ್ವ್ ಮಾಡಿಸ್ತೀನಿ, ಡೋಂಟ್ ವರಿ ಫಾರ್ 90 ಮಾರ್ಕ್ಸ್. ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾವು ಹೇಗೆ ಯಾವ ತರ ಇರುತ್ತೆ ಇನ್ಸ್ಟ್ರಕ್ಷನ್ಸ್ ಸ್ಟೂಡೆಂಟ್ಸ್ಗೆ ಹೇಗೆ ಕೊಡ್ತಾರೆ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ಇನ್ಸ್ಟ್ರಕ್ಷನ್ಸ್ ನೋಡೋಣ ಮೊದಲು. ಇನ್ಸ್ಟ್ರಕ್ಷನ್ಸ್ ಯಾವ ತರ ಕೊಡ್ತಾ ಇದಾರೆ ಏನು ಅಂತ. ಓಕೆ, ನೋಡಿ, ಈಗ ಮೊದಲು ನೀವು ರಿಜಿಸ್ಟರ್ ನಂಬರ್ ನ ಫಿಲ್ ಮಾಡ್ಕೋಬೇಕು. ಮಾರ್ಕ್ಸ್ ಎಷ್ಟಿದೆ ಅಂತ ಹೇಳಿದ್ದಾರೆ, 90 ಮಾರ್ಕ್ಸ್ಗೆ ಅಂತ ಆಲ್ರೆಡಿ ನಿಮ್ಗೆ ನಾನು ಹೇಳಿದೀನಿ. ನೆಕ್ಸ್ಟ್ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಏನೇನ್ ಕೊಟ್ಟಿದ್ದಾರೆ, ಯಾವ ಪೆನ್ ಅಲ್ಲಿ ರೌಂಡ್ ಅಪ್ ಮಾಡ್ಕೋಬೇಕು OMS ಶೀಟ್ ನ, ನೀಲಿ ಅಥವಾ ಕಪ್ ಪೆನ್ ಅಲ್ಲಿ ಮಾಡ್ಕೊಳ್ಳೋದು ಅಂತ. ಅದೇ ತರನೇ ಲಾಸ್ಟ್ಗೆ ನಿಮಗೆ ರೆಫರ್ ಮಾಡ್ಕೊಳ್ಳೋಕ್ಕೂ ಕೂಡ ಪ್ಲೇಸಸ್ ಬಿಟ್ಟಿದ್ದಾರೆ, ಕಚ್ಚಾ ಕಾರ್ಯಕ್ಕೆ ಅಂತಾನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ವಿಶೇಷ ರುಚಿ ಕಂಟೆಂಟ್ಸ್ ಅಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಇತಿಹಾಸ, ಭೂಗೋಳ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ, ಗಣಿತ, ಇದ್ರ ಬಗ್ಗೆ ಮಾಹಿತಿ ಇದೆ. ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಸೋಶಿಯಾಲಜಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಅಂಡ್ ಮ್ಯಾಥಮೆಟಿಕ್ಸ್ ನ 90 ಮಾರ್ಕ್ಸ್ಗೆ ಎಷ್ಟೆಷ್ಟು ಮಾರ್ಕ್ಸ್ಗಾಗಿ ಕಟ್ ಮಾಡಿದ್ದಾರೆ ಅಂತ, ಎಷ್ಟೆಷ್ಟು ಪೇಜ್ಗೆ ಇದೆ ಅಂತಾನು ಇದೆ, ಅದನ್ನ ನೀವು ನೋಡ್ಕೋಬಹುದು. ನೆಕ್ಸ್ಟ್ ಫಿಸಿಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಫಿಸಿಕ್ಸ್ ಕ್ವಶನ್ ಪೇಪರ್ ನ ಮೊದಲು ನಾವು ಸಾಲ್ವ್ ಮಾಡೋಣ. ಫಿಸಿಕ್ಸ್ ಅಲ್ಲಿ ಫಸ್ಟ್ ಕ್ವಶನ್, ದ ವೆಲಾಸಿಟಿ ಆಫ್ ಎ ಕಾರ್ ಇಸ್ 18 ಮೀಟರ್ ಪರ್ ಸೆಕೆಂಡ್. ಇಟ್ಸ್ ವೆಲಾಸಿಟಿ ಇನ್ ಕಿಲೋಮೀಟರ್ ಪರ್ ಅವರ್ ಇಸ್. ಒಂದು ಕಾರಿನ ವೇಗ 18 ಮೀಟರ್ ಪರ್ ಸೆಕೆಂಡ್, ಅದರಲ್ಲಿ ಕಿಲೋಮೀಟರ್ ಪರ್ ಅವರ್ ನಲ್ಲಿ ವೇಗ. ಕಾರಿನ ವೇಗನ ಫೈಂಡ್ ಔಟ್ ಮಾಡ್ಬೇಕು. ಸೊ ಕಾರಿನ ವೇಗನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಸೊ ನಾನು ಇಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಆನ್ಸರ್ ಯಾವುದು ಅಂತ ಹೇಳ್ತೀನಿ. 16.48 ಕಿಲೋಮೀಟರ್ ಪರ್ ಅವರ್ ಇಸ್ ದ ರೈಟ್ ಆನ್ಸರ್. ನೀವು ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮ್ಗೆ ಯಾವುದೇ ಒಂದು ಡೌಟ್ ಇದ್ರೆ, ಯಾವ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು ಅಂತ ಕೇಳಿದ್ರೆ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಯಾವ್ದು ಏನು ಅಂತ ಹೇಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಆಂಪ್ಲಿಟ್ಯೂಡ್ ಆಫ್ ದ ಸೌಂಡ್ ವೇವ್ ಡಿಟರ್ಮೈನ್ಸ್. ಒಂದು ಶಬ್ದ ತರಂಗದ ಪಾರದಿಂದ ಧರಿಸುವಂತ ಅಂಶ ಯಾವ ಅಂಶ ಆಗಿದೆ? ಪಿರಿಯಡ್, ವೇವ್ ಲೆಂತ್, ಫ್ರೀಕ್ವೆನ್ಸಿ ಅಂಡ್ ವಾಲ್ಯೂಮ್. ತರಂಗಾವಧಿ, ತರಂಗ ದೂರ, ಆವೃತ್ತಿ ಮತ್ತೆ ಗಾತ್ರ ಅಂತ ಹೇಳಿದ್ದಾರೆ. ವಾಲ್ಯೂಮ್ ಅನ್ನೋದು ರೈಟ್ ಆನ್ಸರ್. ವಾಲ್ಯೂಮ್ is the right answer. Next question. The natural tendency of the object to resist a change in their state. ವಸ್ತುಗಳು ತಮ್ಮ ಸ್ಥಿತಿಯ ಬದಲಾವಣೆಗೆ ತರುವ ಸಹಜ ರೋಧ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಫೋರ್ಸ್, ಇನರ್ಷಿಯಾ, ಮಾಸ್, ಸ್ಟಡಿ ಸ್ಟೇಟ್, ಬಲ, ಜಡತ್ವ, ರಾಶಿ, ನಿಶ್ಚಲ ಸ್ಥಿತಿ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವ್ದು ರೈಟ್ ಆನ್ಸರ್ ಅಂತ ಹೇಳಿದ್ರೆ ಇನರ್ಷಿಯಾ ಇಸ್ ದ ರೈಟ್ ಆನ್ಸರ್. ಇನರ್ಷಿಯಾ ಇದರಲ್ಲಿ ರೈಟ್ ಆನ್ಸರ್ ಆಗಿದೆ. Okay, next question. The potential energy of an object with a mass 2 kg at a height 15 meter is 15 ಮೀಟರ್ ಎತ್ತರ ಮತ್ತು 2 kg ದ್ರವ್ಯರಾಶಿಯನ್ನು ಹೊಂದಿರುವ ವಸ್ತುವಿನ ಪ್ರಚನ್ನ ಶಕ್ತಿ. ಇದಕ್ಕೆ ನೀವು ಸಾಲ್ವ್ ಮಾಡಿದಾಗ ನಿಮ್ಗೆ ಆನ್ಸರ್ 294 ಜೌಲ್ ಬರುತ್ತೆ. ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮ್ಗೆ ಸಾಲ್ವ್ ಮಾಡಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ಯಾವ್ದಲ್ಲಿ ನಿಮ್ಗೆ ಡೌಟ್ ಇದೆ, ಸಾಲ್ವ್ ಮಾಡೋದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನನಗೆ ಹೇಳಿ ತಿಳಿಸ್ಕೊಡಿ, ನಾನು ಸಾಲ್ವ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. A particle moves 3 meter north, then 4 meter east, and the final 6 meter south from its initial point. Then its total displacement is. ಒಂದು ಕಣವು ತನ್ನ ಆರಂಭಿಕ ಬಿಂದುವಿನಿಂದ ಉತ್ತರ ದಿಕ್ಕಿಗೆ 3 ಮೀಟರ್ ಚಲಿಸಿ ಮತ್ತು ಪೂರ್ವಕ್ಕೆ 4 ಮೀಟರ್ ಚಲಿಸಿ ಅಂತಿಮವಾಗಿ ದಕ್ಷಿಣಕ್ಕೆ 6 ಮೀಟರ್ ಚಲಿಸಿದರೆ ಅದರ ಒಟ್ಟು ಸ್ಥಾನ ಪಲ್ಲಟ. ಆಪ್ಷನ್ಸ್ ಕೊಟ್ಟಿದ್ದಾರೆ, 5 ಮೀಟರ್, 10 ಮೀಟರ್, 13 ಮೀಟರ್ ಅಂಡ್ 18 ಮೀಟರ್ ಅಂತ ಹೇಳಿ. ಸೊ ಇದರಲ್ಲಿ ಯಾವ್ದು ಆಪ್ಷನ್ಸ್ ಅಂತ ಹೇಳಿದ್ರೆ 5 ಮೀಟರ್ ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ನೆಕ್ಸ್ಟ್, ದ 1 ಹರ್ಟ್ಸ್ ಈಸ್ ಈಕ್ವಲ್ ಟು 1 ಹರ್ಟ್ ಎಷ್ಟಿಗೆ ಈಕ್ವಲ್ ಆಗುತ್ತೆ?
30 vibrations per second, 60 vibrations per second, 60 vibration per minute, 1 ಸೆಕೆಂಡ್ಗೆ 30 ಕಂಪನಗಳು, 1 ಸೆಕೆಂಡ್ಗೆ 60 ಕಂಪನಗಳು, 1 ನಿಮಿಷಕ್ಕೆ 60 ಕಂಪನಗಳು ಅಂತ ಹೇಳಿದ್ದಾರೆ. ಇದರಲ್ಲಿ 60 vibrations per second. This is the right answer. 60 vibration per second. 60 vibration per second is the right answer. So next question ಗೆ ಹೋಗೋಣ. Next question, the particle moves 3 ಅದಾಗಿದೆ. Next ಹೋಗೋಣ. Okay. The two persons pull a box in the same direction with a 15 Newton and the 25 Newton. If the net displacement of the box is 20 meters and the work done is, ಇಬ್ಬರು ವ್ಯಕ್ತಿಗಳು ಒಂದು ಪೆಟ್ಟಿಗೆಯನ್ನು ಒಂದೇ ದಿಕ್ಕಿನಲ್ಲಿ 15 ನ್ಯೂಟನ್ 25 ನ್ಯೂಟನ್ ಮತ್ತು ಬಲ ಪ್ರಯೋಗಿಸಿ ಎಳೆಯುತ್ತಿದ್ದಾರೆ. ಪೆಟ್ಟಿಗೆಯು 20 ಮೀಟರ್ ಸ್ಥಳದಲ್ಲಿದ್ದರೆ ಉಂಟಾದ ಕೆಲಸ. ಇದರಲ್ಲಿ 30 ಜೌಲ್ ಆಪ್ಷನ್ಸ್ ಇದೆ. 30 ಜೌಲ್, 300 ಜೌಲ್, 400 ಜೌಲ್, 500 ಜೌಲ್ ಅಂತ 800 ಜೌಲ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಆಪ್ಷನ್ಸ್ ರೈಟ್ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 4. ಆಪ್ಷನ್ 4 ಇದರಲ್ಲಿ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. Okay, according to Newton's third law of the motion action, the reaction acts on. ನ್ಯೂಟನ್ನ ಚಲನೆಯ 3ನೇ ನಿಯಮದ ಪ್ರಕಾರ ಪ್ರಕ್ರಿಯೆಗಳು ಉಂಟಾಗುವುದು. ಕ್ರಿಯೆ ಮತ್ತೆ ಪ್ರಕ್ರಿಯೆಗಳು ಉಂಟಾಗುವುದು ಅಂತ ಕೇಳಿದ್ದಾರೆ. ಡಿಫರೆನ್ಸ್ ಆಫ್ ದ ಆಬ್ಜೆಕ್ಟ್ ಇನ್ ಪೊಸಿಷನ್ opposite direction, the same object in the same direction, same object in the opposite direction, the different object in the same direction. ವಿಭಿನ್ನ ವಸ್ತುಗಳ ಮೇಲೆ ವಿರುದ್ಧ ದಿಕ್ಕಿನಲ್ಲಿ, ಒಂದೇ ವಸ್ತುವಿನ ಮೇಲೆ ಒಂದೇ ದಿಕ್ಕಿನಲ್ಲಿ, ಒಂದು ವಸ್ತುವಿನ ಮೇಲೆ ವಿರುದ್ಧ ದಿಕ್ಕಿನಲ್ಲಿ, ವಿಭಿನ್ನ ವಸ್ತುಗಳ ಮೇಲೆ ಒಂದೇ ದಿಕ್ಕಿನಲ್ಲಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಯಾವ್ದು ಆನ್ಸರು ಅಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡಿ. ವಿಭಿನ್ನ ವಸ್ತುಗಳ ಮೇಲೆ ವಿರುದ್ಧ ದಿಕ್ಕಿನಲ್ಲಿ, ಡಿಫರೆಂಟ್ ಆಬ್ಜೆಕ್ಟ್ಸ್ ಇನ್ ಆಪೋಸಿಟ್ ಡೈರೆಕ್ಷನ್. This one is the right answer. This one is the right answer. Okay, next question ಗೆ ಹೋಗೋಣ. Question number 9. The average velocity of the particle moving a straight line with the initial velocity and the constant acceleration a in 80 seconds. ಆರಂಭಿಕ ವೇಗ u ಮತ್ತು ಸ್ಥಿರ ವೇಗೋತ್ಕರ್ಷ a ನೊಂದಿಗೆ ಒಂದು ಕಣ ಸರಳ ರೇಖೆಯಲ್ಲಿ t ಸೆಕೆಂಡ್ಗಳ ಕಾಲ ಚಲಿಸಿದರೆ ಸರಾಸರಿ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಅಲ್ಲಿ u plus 80/2, u plus next option u plus 80 divided by 2, u plus 80, ut plus of 80 square. ನಾವು ಸಾಲ್ವ್ ಮಾಡ್ಬೇಕು. ಸಾಲ್ವ್ ಮಾಡಿದಾಗ ನಿಮಗೆ ಯಾವುದು ಆಪ್ಷನ್ ಎ ಅಂದ್ರೆ ಆಪ್ಷನ್ 1 ಸರಿಯಾದ ಉತ್ತರ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ದ ವೆಲಾಸಿಟಿ ಆಫ್ ದ ಸೌಂಡ್ ಇನ್ ಎ ವ್ಯಾಕ್ಯೂಮ್ ಇಸ್, ನಿರ್ವಾತದಲ್ಲಿ ಶಬ್ದದ ವೇಗ. ಇದರಲ್ಲಿ ಆಪ್ಷನ್ ಎ ಫಸ್ಟ್ ಆಪ್ಷನ್ 330 meter per second, 343 meter per second, 0 meter per second, 10 meter per second ಅಂತ ಕೊಟ್ಟಿದ್ದಾರೆ. ಶಬ್ದದಲ್ಲಿ ನಿಮಗೆ ಯಾವುದೇ ಒಂದು ಸೌಂಡ್ ಕೇಳಿಸೋದಿಲ್ಲ. ಸೊ ಆಪ್ಷನ್ 3 ರೈಟ್ ಆನ್ಸರ್ ಆಗತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ದ ಟೆಂಪರೇಚರ್ ಆಫ್ ದ ರೇಂಜ್ ಆಫ್ ದ ಕ್ಲಿನಿಕಲ್ ಥರ್ಮೋಮೀಟರ್ ಇಸ್, ವೈದ್ಯಕೀಯ ತಾಪಮಾನದ ವ್ಯಾಪ್ತಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ಆಪ್ಷನ್ಸ್ ಹೀಗಿದೆ: 0 degree Celsius to 100 degree Celsius, minus 100 degree Celsius to 110 degree Celsius, 0 degree Celsius to 37 degree Celsius, 35 degree Celsius to 42 degree Celsius. ವೈದ್ಯಕೀಯ ತಾಪಮಾನದ ವ್ಯಾಪ್ತಿ 0 ಡಿಗ್ರಿ ಇಂದ 100 ಡಿಗ್ರಿ ಸೆಲ್ಸಿಯಸ್, ಮೈನಸ್ 100 ಡಿಗ್ರಿ ಸೆಲ್ಸಿಯಸ್ ಇಂದ ಎಷ್ಟು ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟಿದೆ ಅಂತ ಹೇಳಿದ್ರೆ ಆಪ್ಷನ್ 4 ಇದರಲ್ಲಿ ಸರಿಯಾದ ಆನ್ಸರ್ ಆಗತ್ತೆ. ಕ್ಲಿನಿಕಲ್ ಥರ್ಮೋಮೀಟರ್ 35 ಡಿಗ್ರಿ ಸೆಲ್ಸಿಯಸ್ ಟು 42 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. Okay, the number of the images formed when the angle between the two plane mirror is
72 ಡಿಗ್ರಿ. ಅಂದ್ರೆ ಒಂದು ಸಮತಲ ದರ್ಪಣದ ನಡುವಿನ ಕೋನ 72 ಡಿಗ್ರಿ ಇದ್ದಾಗ ಉಂಟಾಗುವ ಪ್ರತಿಬಿಂಬದ ಸಂಖ್ಯೆ. ಇದನ್ನು ಕೂಡ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮ್ಗೆ ಡೌಟ್ ಇದ್ರೆ ನಾನು ಹೇಳಿದ್ನಲ್ಲ ಕಾಮೆಂಟ್ ಮಾಡಿ ಅಂತ, ಅವಾಗ ನಿಮ್ಗೆ ಸಾಲ್ವ್ ಮಾಡಿಸ್ತೀನಿ. ಇದಕ್ಕೆ ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. ನಾವು ಫಿಸಿಕ್ಸ್ ಅಲ್ಲಿ ಎಲ್ಲಾ ಪೇಪರ್ಸ್ ಕೂಡ ಸಾಲ್ವ್ ಅಂದ್ರೆ ಫಸ್ಟ್ 2019 ಎಲ್ಲಾ ಕ್ವಶನ್ಸ್ 12 ಕ್ವಶನ್ಸ್ ಇದೆ. 12 ಕ್ವಶನ್ಸ್ ಕೂಡ ಸಾಲ್ವ್ ಮಾಡಿದ್ವಿ. ಈಗ ಕೆಮಿಸ್ಟ್ರಿಗೆ ಬರೋಣ, ರಸಾಯನಶಾಸ್ತ್ರ. ದ ಮಾಡೆಲ್ ದಟ್ ಎಕ್ಸ್ಪ್ಲೈನ್ ದ ಎನರ್ಜಿ ಆಫ್ ಅನ್ ಎಲೆಕ್ಟ್ರಾನ್ ರಿಮೇನ್ಸ್ ದ ಕಾನ್ಸ್ಟೆಂಟ್ so long as its revolves in its own shell is. ತನ್ನ ಕಕ್ಷೆಯಲ್ಲಿ ಸುತ್ತುತ್ತಿರುವವರೆಗೆ ಎಲೆಕ್ಟ್ರಾನ್ನ ಶಕ್ತಿಯು ಸ್ಥಿರವಾಗಿರುತ್ತದೆ ಎಂದು ವಿವರಿಸುವ ಮಾದರಿ. ಇಲ್ಲಿ ರುದರ್ಫೋರ್ಡ್ ಮಾಡೆಲ್, ಬೋರ್ ಮಾಡೆಲ್, ಗಾಲ್ಸ್ಟೈನ್ ಮಾಡೆಲ್, ಜೆ ಥಾಮ್ಸನ್ ಮಾಡೆಲ್ ಅಂತ ಕೊಟ್ಟಿದ್ದಾರೆ. ಇದರ ಯಾವ ಮಾಡೆಲ್? ಬೋರ್ ಮಾಡೆಲ್ ಆಗಿರುತ್ತೆ. ಸೊ ಬೋರ್ ಮಾದರಿ ಸರಿಯಾದ ಉತ್ತರ ಬೋರ್ ಮಾದರಿಯಾಗಿದೆ. ನೆಕ್ಸ್ಟ್ ಹೋಗೋಣ. If the mass of the gas discharged the tube is heavier, the deflection of the anode ray is. ವಿಸರ್ಜನಾ ನಳಿಕೆಯಲ್ಲಿರುವ ಅನಿಲದ ರಾಶಿ ಹೆಚ್ಚಾಗಿದ್ದರೆ ಧನಾಗ್ರ ಕಿರಣಗಳ ಚಲನೆಯು ಲೀಸ್ಟ್, ಹೈಯೆಸ್ಟ್, ಮಾಡರೇಟ್, ಕಾನ್ಸ್ಟೆಂಟ್ ಕನಿಷ್ಠವಾಗಿರುತ್ತದೆ, ಗರಿಷ್ಠವಾಗಿರುತ್ತದೆ, ಸಾಧಾರಣವಾಗಿರುತ್ತದೆ ಮತ್ತೆ ಸ್ಥಿರವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಲೀಸ್ಟ್ ಅಂತ ಕೊಟ್ಟಿದಾರಲ್ಲ, ಎಸ್ ದಿಸ್ ಒನ್ ಇಸ್ ದ ರೈಟ್ ಆನ್ಸರ್. ಲೀಸ್ಟ್ ಅಂತ ಕೊಟ್ಟಿದ್ದಾರಲ್ಲ ಅದು ಸರಿಯಾದ ಆನ್ಸರ್ ಆಗಿದೆ. ನೆಕ್ಸ್ಟ್ ಹೋಗೋಣ. ದ ಪರ್ಸೆಂಟೇಜ್ ಆಫ್ ದ ಮಾಸ್ ಆಫ್ ದ ನೈಟ್ರೋಜನ್ ಇನ್ HNO3 ಈಸ್. HNO3 ದಲ್ಲಿರುವ ಸಾರಜನಕದ ಶೇಕಡ ದ್ರವ್ಯರಾಶಿ ಎಷ್ಟಿರ್ಬೋದು? ದ್ರವ್ಯರಾಶಿ ನೈಟ್ರೋಜನ್ ಅಲ್ಲಿ 12.64 is the right answer. Next question ಗೆ ಹೋಗೋಣ. Okay. In any given sample of the chlorine, the ratio of the atomic masses of the two isotopes is. ಕೊಟ್ಟಿರುವ ಕ್ಲೋರಿನ್ ಯಾವುದೇ ನಮೂನೆಯಲ್ಲಿ ಎರಡು ಐಸೋಟೋಪುಗಳ ಪರಮಾಣು ರಾಶಿಯ ಅನುಪಾತ. ಅಲ್ಲಿ ಅನುಪಾತ ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 1:3 ಇದೆ, 2:3 ಇದೆ, 3:1 ಇದೆ, 3:2 ಇದೆ. ಸೊ ಯಾವುದು ಇರ್ಬೋದು ಅಂತ ನಿಮಗೆ ಅನಿಸ್ತಾ ಇದೆ? ಇದರಲ್ಲಿ ಆಪ್ಷನ್ 3 is the right answer. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಹೋಗೋಣ. The instrument used to find the atomic mass is accurately is. ಪರಮಾಣು ರಾಶಿಯನ್ನು ನಿಖರವಾಗಿ ಕಂಡುಹಿಡಿಯಲು ಬಳಸುವ ಉಪಕರಣ. ಯಾವ ಉಪಕರಣನ ಯೂಸ್ ಮಾಡಿದ್ರೆ ನಿಖರವಾಗಿ ಕಂಡುಹಿಡಿಬಹುದು ಅಂತ ಹೇಳ್ತಿದ್ದಾರೆ ಪರಮಾಣು ರಾಶಿಯನ್ನು? ಮಾಸ್ ಸ್ಪೆಕ್ಟ್ರೋಸ್ಕೋಪ್ ನ ಯೂಸ್ ಮಾಡೋದ್ರಿಂದ ಕಂಡುಹಿಡಿಬಹುದು. ನೆಕ್ಸ್ಟ್ ಕ್ವಶನ್ ಹೋಗೋಣ. The process of decomposition of the limestone into quicklime is. ಸುಣ್ಣದ ಕಲ್ಲು ವಿಘಟನೆಗೊಂಡು ಕ್ಯಾಲ್ಸಿಯಂ ಆಕ್ಸೈಡ್ ಆಗುವಿಕೆಯ ಕ್ರಿಯೆ ಯಾವುದು ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಯಾವುದು ಅಂತ ನೋಡೋಣ. ಎಕ್ಸೋಥರ್ಮಿಕ್, ಎಂಡೋಥರ್ಮಿಕ್, ಐಸೋಥರ್ಮಿಕ್ ಅಂಡ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಇದರಲ್ಲಿ ಯಾವ ಕ್ರಿಯೆ ಆಗಿರ್ಬೋದು? ಎಂಡೋಥರ್ಮಿಕ್ ರಿಯಾಕ್ಷನ್. Endothermic is the right answer. Endothermic reaction. This one. Yeah. Endothermic is the right answer. And the next one. A balanced chemical equation among the following is. ಇವುಗಳಲ್ಲಿ ಸರಿದೂಗಿಸುವ ಒಂದು ರಾಸಾಯನಿಕ ಸಮೀಕರಣ ಸರಿದೂಗಿಸಬೇಕು. ಅದರಲ್ಲಿ ಯಾವ್ದಾಗಿರ್ಬೋದು? ಯಾವ ಸಮೀಕರಣ ಅಂತ ನೋಡೋಣ. ಇಲ್ಲಿ ಫಸ್ಟ್ ಒನ್ ಕೊಟ್ಟಿದ್ದಾರೆ HgO2. HgO2 ನ ರಿಯಾಕ್ಟ್ ಆದಾಗ ಡಿಕಂಪೋಸಿಷನ್ ಆಗಿ Hg+O2 ಆಗಿದೆ. 2HgO ಕೂಡ ಡಿಕಂಪೋಸಿಷನ್ ಆಗಿ 2Hg+O2. ಸೊ ಥರ್ಡ್ ಆಪ್ಷನ್ ಅಲ್ಲಿ 2HgO2 ಅದು ಕೂಡ ಡಿಕಂಪೋಸಿಷನ್ ಆಗಿ ಅದು ಬ್ಯಾಲೆನ್ಸ್ ಹೇಗಾಗಿದೆ? Hg2+O2 ಆಗಿದೆ. ಸೊ 2HgO 2Hg+O ಆಗಿ
ಮತ್ತೆ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿದೆ. ಸೊ ಈ ಕ್ವಶನ್ ನಂಬರ್ 19ಗೆ ಸರಿಯಾದ ಉತ್ತರ 2HGO. ಇದು ಡಿಕಂಪೋಸಿಷನ್ ಆದಾಗ 2Hg ಪ್ಲಸ್ O2 ಆಗಿದೆ. ಸೊ ಇಟ್ ಇಸ್ ಎ ಬ್ಯಾಲೆನ್ಸ್ ರಿಯಾಕ್ಷನ್ ಅಂತ ಕರಿಬಹುದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ. ದ ಕೆಮಿಕಲ್ ನೇಮ್ ಆಫ್ ದ ಇಪ್ಸಮ್ ಸಾಲ್ಟ್ ಈಸ್ ಎಪ್ಸಮ್ ಸಾಲ್ಟ್ ಅಂದ್ರೆ ಲವಣದ ರಾಸಾಯನಿಕ ಹೆಸರು. ಎಪ್ಸಮ್ ಸಾಲ್ಟ್ ನ ರಾಸಾಯನಿಕ ಹೆಸರು ಮೆಗ್ನೀಷಿಯಂ ಸಲ್ಫೇಟ್, ಸೋಡಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಸಲ್ಫೇಟ್, ಪೊಟ್ಯಾಷಿಯಂ ಸಲ್ಫೇಟ್. ಇದರಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಸೊ ನಿಮಗೂ ಯಾವ್ದು ಅನಿಸ್ತಾ ಇದೆ? ಮೆಗ್ನೀಷಿಯಂ ಸಲ್ಫೇಟ್ ಅಲ್ವಾ? ಮೆಗ್ನೀಷಿಯಂ ಸಲ್ಫೇಟ್ ನ ಎಪ್ಸಮ್ ಸಾಲ್ಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣವಾ. ನಾ ಮ್ಯಾಚ್ ದ ಫಾಲೋಯಿಂಗ್ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಇಲ್ಲಿ ಸಬ್ಶೆಲ್ ಕೊಟ್ಟಿದ್ದಾರೆ, ಎಲೆಕ್ಟ್ರಾನ್ಸ್ ಕೊಟ್ಟಿದ್ದಾರೆ, ಉಪಕವಚ ಮತ್ತು ಎಲೆಕ್ಟ್ರಾನ್ಗಳಿದೆ. ಇದರಲ್ಲಿ ಯಾವ್ದಕ್ಕೆ ಯಾವ್ದು ಅಂದ್ರೆ ಎಸ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಫಿಲ್ ಮಾಡ್ಬೋದು, ಎಸ್ ಸಬ್ಶೆಲ್ ಇಲ್ಲಿ ಎಷ್ಟು ಎಲೆಕ್ಟ್ರಾನ್, ಪಿ ಸಬ್ಶೆಲ್, ಡಿ ಸಬ್ಶೆಲ್, ಎಫ್ ಸಬ್ಶೆಲ್, ಈ ತರ ಎಲೆಕ್ಟ್ರಾನ್ಸ್ ಗಳನ್ನ ಹೇಗ್ ಫಿಲ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಈಗ ನೋಡಿ, ಆಪ್ಷನ್ 1 ರೈಟ್ ಆನ್ಸರ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಎಗೆ ಬಿ ಅಂದ್ರೆ ಎಸ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಹಾಕೋಬಹುದು, ಬಿ ಅಂದ್ರೆ ಪಿ ಅಲ್ಲಿ 6 ಎಲೆಕ್ಟ್ರಾನ್ಸ್ ನ ಹಾಕೋಬಹುದು, ಸಿ ಗೆ ಎ ಬಂದಿದೆ. ಅಂದ್ರೆ ಡಿ ಡಿ ಶೆಲ್ ಸಬ್ಶೆಲ್ ಅಲ್ಲಿ 10 ಎಲೆಕ್ಟ್ರಾನ್ಸ್ ನ ಹಾಕೋಬಹುದು, ಎಫ್ ಸಬ್ಶೆಲ್ ಅಲ್ಲಿ 14 ಎಲೆಕ್ಟ್ರಾನ್ಸ್ ನ ಹಾಕೋಬಹುದು. ಸೊ ಅಂದ್ರೆ ಫಿಲ್ ಮಾಡಬಹುದು. ಸೊ ಯಾವ ತರ ಫಿಲ್ ಮಾಡಬಹುದು ಅಂತ ಹೇಳಿದಾರೆ ಎಲೆಕ್ಟ್ರಾನ್ಸ್ ನ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. Question number 22. The chemical compound used to prevent the growth of the bacteria and the fungi is ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಬಳಸುವ ರಾಸಾಯನಿಕ ಸಂಯುಕ್ತ. ಯಾವ ರಾಸಾಯನಿಕ ಸಂಯುಕ್ತನ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಂತ. SO2 ಅನ್ನುವ ಸಂಯುಕ್ತದ ಯೂಸ್ ಮಾಡ್ಕೊಂಡು ಮಾಡ್ಬೋದು. SO2 ಎಲ್ಲಿದೆಪ್ಪ? SO2 ಅನ್ನುವ ಸಂಯುಕ್ತನ ಯೂಸ್ ಮಾಡ್ಕೊಂಡು ತಡೆಗಟ್ಟಬಹುದು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನ. Next question. The gas flushed into pocket of chips to prevent the rancidity. ಕಮಟುವಿಕೆಯನ್ನು ತಡೆಗಟ್ಟಲು ಚಿಪ್ಸ್ ಇರುವ ಪೊಟ್ಟಣವನ್ನು ಹಾಯಿಸುವ ಅನಿಲ. ಯಾವ ಅನಿಲನ ಹಾಕಿರ್ತಾರೆ? ಯಾವ ಅನಿಲನ ಹಾಕಿದ್ರೆ ಈ ಚಿಪ್ಸ್ ಪೊಟ್ಟಣದಲ್ಲಿ ಕಮಟುವಿಕೆನ ತಡೆಗಟ್ಟಬಹುದು ಅಂತ. N2 ಹಾಕೋದ್ರಿಂದ ತಡೆಗಟ್ಟಬಹುದು. N2 ಇದನ್ನ ಹಾಕೋದ್ರಿಂದ ತಡೆಗಟ್ಟಬಹುದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಬಯಾಲಜಿ, ಜೀವಶಾಸ್ತ್ರಕ್ಕೆ ಬಂದ್ವಿ. ಅಲ್ಲಿ ನೆಕ್ಸ್ಟ್ ಎ ಬಯಾಲಜಿಕಲ್ molecule has to move out of the mitochondrial matrix to the cytoplasm to enter other organelles. The number of the membrane it has to move across. ಮೈಟೋಕಾಂಡ್ರಿಯಾದ ಮಾತೃಕೆಯಿಂದ ಹೊರಗೆ ಬಂದು ಜೈವಿಕ ಅಣುವು ಬೇರೆ ಕಣಗಳನ್ನು ಸೇರಲು ಕೋಶರಸಕ್ಕೆ ಚಲಿಸಬೇಕಾಗಿದೆ. ಇದು ಹಾದು ಬರಬೇಕಾದ ಹೊರಗಣ ಸಂಖ್ಯೆ 24ರಲ್ಲಿ ಎಷ್ಟು ಸಂಖ್ಯೆ ಅಂತ ಹೇಳಿದ್ರೆ 2 ಸಂಖ್ಯೆಗಳು ಬೇಕಾಗುತ್ತೆ. Okay, next. The following is an example for the parasitic food chain. ಈ ಕೆಳಗಿನವುಗಳಲ್ಲಿ ಪರಾವಲಂಬಿ ಆಹಾರ ಸರಪಳಿಗೆ ಉದಾಹರಣೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಟ್ರೀ ಇನ್ ದ ಫ್ರೂಟ್ ಟ್ರೀ, ಬರ್ಡ್ಸ್ ಮತ್ತೆ ಲೈಸ್ ಮತ್ತೆ ಫಂಗಿ ಡಿಪೆಂಡ್ ಆಗತ್ತೆ ಅಂತ. ಡಿಟ್ರೇಸ್ ನ ಅರ್ಥವಾಮ್ ಡಿಪೆಂಡ್ ಆಗತ್ತೆ, ಅರ್ಥವಾಮ್ ನ ಬರ್ಡ್ ಡಿಪೆಂಡ್ ಆಗತ್ತೆ. ನೆಕ್ಸ್ಟ್ ಒನ್ ಗ್ರಾಸ್ ನ ರಾಬಿಟ್ ರಿಪೀಟ್ ಆಗತ್ತೆ, ರಾಬಿಟ್ ನ ಊಲ್ಫ್. ದೆನ್ ಫೈಟೋಪ್ಲಾಂಕ್ಟನ್ ನ ಝೂಪ್ಲಾಂಕ್ಟನ್ ಡಿಪೆಂಡ್ ಆಗತ್ತೆ,
ನೆಕ್ಸ್ಟ್ ಫಿಶಸ್ ಅಂಡ್ aquatic ಬರ್ಡ್ಸ್ ಹಾಗೆ ಡಿಪೆಂಡ್ ಆಗತ್ತೆ. ಮರ, ಫಲಭಕ್ಷಕ ಹಕ್ಷಿಗಳು ಮತ್ತು ಹೇನುಗಳು, ಉದುರೆಲೆ, ಎರೆಹುಳು ಮತ್ತೆ ಪಕ್ಷಿ, ಹುಲ್ಲು, ಮೊಲ, ತೋಳ, ಸಸ್ಯ ಪ್ಲವಕಗಳು, ಪ್ರಾಣಿ ಪ್ಲವಕಗಳು, ಮೀನುಗಳು ಮತ್ತು ಜಲಪಕ್ಷಿಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೇಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಯಾವ್ದನ್ನ ಯಾವ್ದು ಡಿಪೆಂಡ್ ಆಗಿದೆ ಅಂತ ಹೇಳಿ. ದ ಪ್ಯಾಸಿಫಿಕ್ ಫುಡ್ ಚೈನ್. ಟ್ರೀ ಅಂದ್ರೆ ಮರನ ಫಲಭಕ್ಷಕ ಹಕ್ಷಿಗಳು ಡಿಪೆಂಡ್ ಆಗತ್ತೆ, ಅದನ್ನ ಲೈಫ್ ಅಂದ್ರೆ ಹೇನುಗಳು ಡಿಪೆಂಡ್ ಆಗತ್ತೆ. ನೆಕ್ಸ್ಟ್ ಫಂಗೈ ಡಿಪೆಂಡ್ ಆಗತ್ತೆ. ಸೊ ದಿಸ್ ಒನ್ ಇಸ್ ದ ರೈಟ್ ಆನ್ಸರ್. ಇದು ಸರಿಯಾದ ಆನ್ಸರ್ ಆಗಿದೆ. ನೆಕ್ಸ್ಟ್ ದ ಕರೆಕ್ಟ್ ಮ್ಯಾಚಿಂಗ್ ಆಫ್ ದ ಮಿನರಲ್ಸ್ ಅಂಡ್ ದೇರ್ ಫಂಕ್ಷನ್. ಖನಿಜಾಂಶಗಳು ಮತ್ತು ಅವುಗಳ ಸರಿಯಾದ ಹೊಂದಾಣಿಕೆ. ಈಗ ABCD ಯಲ್ಲಿ ಕೊಟ್ಟಿದ್ದಾರೆ, ಆ ಕಡೆ 1 2 3 4 ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಸರಿಯಾಗಿದೆ ಅಂತ ನೋಡೋಣ. ಇಲ್ಲಿ ಕೆಳಗಡೆ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಈ ಆಪ್ಷನ್ಸ್ ಗೆ ಕೂಡ ಇದು ತಕ್ಕ ಮಟ್ಟಿಗೆ ಸರಿಯಾಗಬೇಕು. 26 ಗೆ 3 ರೈಟ್ ಆನ್ಸರ್. 3ನೇ ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ ಎಗೆ 2 ಇದೆಯಾ? ಎಗೆ 2 ಅಂದ್ರೆ ಸೋಡಿಯಂ ಕಂಟ್ರೋಲ್ಸ್ ಬ್ಲಡ್ ಪ್ರೆಷರ್. ಬಿಗೆ 4 ಇದೆ, ಅಯೋಡಿನ್ ಪ್ರಿವೆಂಟ್ಸ್ ಗಾಟರ್ ಡಿಸೀಸ್. ಹೀಗೆ 3 ಇದೆ ಅಂದ್ರೆ ಐರನ್ ಟ್ರಾನ್ಸ್ಪೋರ್ಟ್ಸ್ ಆಕ್ಸಿಜನ್. ಹಂಗೆ ಡಿಗೆ 1 ಇದೆ, ಡಿಗೆ 1 ರೆಡ್ಯೂಸಸ್ ಕೊಲೆಸ್ಟ್ರಾಲ್ ಡಿಪಾಸಿಟ್ಸ್. ಸೊ 26 ಗೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. Okay. The yeast is added to grape juice and is preserved for a long time to prepare the wine. This process is ವೈನ್ ತಯಾರಿಸಲು ದ್ರಾಕ್ಷರಸಕ್ಕೆ ಈಸ್ಟ್ ಸೇರಿಸಿ ಬಹಳ ದಿನಗಳ ಕಾಲ ಸಂರಕ್ಷಿಸುತ್ತಾರೆ. ಈ ಪ್ರಕ್ರಿಯೆಗೆ ಏನಂತ ಕರಿತೀವಿ ಅಂತ ಕೇಳ್ತಿದ್ದಾರೆ. ಇದನ್ನ ಎನರೋಬಿಕ್ ರೆಸ್ಪಿರೇಷನ್, ಏರೋಬಿಕ್ ರೆಸ್ಪಿರೇಷನ್, ಪಾಶ್ಚರೈಸೇಷನ್, ಇಮಲ್ಸಿಫಿಕೇಶನ್. ಆಮ್ಲಜನಕ ರಹಿತ ಉಸಿರಾಟ, ಆಮ್ಲಜನಕ ಸಹಿತ ಉಸಿರಾಟ, ಪಾಶ್ಚರೀಕರಣ, ಎಮಲ್ಸೀಕರಣ ಅಂತ ಕರಿತೀವಿ. ಸೊ 27 ಗೆ 1 ಎನರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ ಅದನ್ನ ನಾವು. Anaerobic respiration is the right answer. Next one. The correct pair of parasite among the following. ಕೆಳಗಿನವುಗಳಲ್ಲಿ ಪರಾವಲಂಬಿ ಜೀವಿಗಳ ಸರಿಯಾದ ಜೋಡಿಗಳನ್ನ ಸರಿಯಾಗಿ ಹೊಂದಾಣಿಕೆ ಮಾಡಬೇಕು. ಯಾವುದು ಅಂತ ನೋಡೋಣ. ಇಲ್ಲಿ ಸರಿಯಾದ ಜೋಡಿಯು, ಇದರಲ್ಲಿ ಕೆಲವೊಂದು ಸರಿಯಾದ ಜೋಡಿ ಆಗಿಲ್ಲ. ನಾವು ಸರಿಯಾದ ಜೋಡಿ ಯಾವುದು ಅಂತ ನೋಡೋಣ. ಓಕೆ, ಕ್ಯಾಸ್ಕೆಟ್ಟ, ಟೇಪ್ ವಾರ್ಮ್, ಕಸ್ಕ್ಯೂಟ, ಲಾಡಿ ಹುಳುಗಳು. ಇದು ಸರಿಯಾದ ಜೋಡಣೆ ಆಗಿದೆ. Next question. The cell membrane is described as the semi-permeable membrane because ಕೋಶಪೊರೆಯನ್ನು ಅರೆಪಾರಕ ಪೊರೆ ಅಂತ ಕರಿತೀವಿ. ಯಾಕೆ ಅಂದ್ರೆ it helps to maintain the shape of the cell. It provides the internal framework to the cell and it plays the important role in the synthesis of the proteins and it controls the movement of the selected substance in and out of the cell and ಜೀವಕೋಶದ ನಿರ್ದಿಷ್ಟ ಆಕಾರವನ್ನು ಕಾಪಾಡುತ್ತದೆ. ಜೀವಕೋಶಕ್ಕೆ ಆಂತರಿಕ ಆಧಾರವನ್ನು ನೀಡುತ್ತದೆ. ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತದೆ. ಜೀವಕೋಶದ ಹೊರ ಹೋಗುವ ಮತ್ತು ಒಳಬರುವ ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 29 ಅಲ್ಲಿ 4 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಕೊಟ್ಟಿದಾರಲ್ಲ, ಇಟ್ ಕಂಟ್ರೋಲ್ಸ್ ದ ಮೂವ್ಮೆಂಟ್ ಆಫ್ ದ ಸೆಲೆಕ್ಟೆಡ್ ಸಬ್ಸ್ಟೆನ್ಸ್ ಅಂಡ್ ಇಟ್ ಇಸ್ ಔಟ್ ಆಫ್ ದ ಸೆಲ್.
ದಿಸ್ ಒನ್ ಇಸ್ ದ ರೈಟ್ ಆನ್ಸರ್. ಜೀವಕೋಶದ ಹೊರಹೋಗುವ ಮತ್ತು ಒಳಬರುವ ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ದ ಟ್ರೂ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಫಂಗೈ ಅಂತಾನು ಬರೀತೀವಿ. ಶಿಲೀಂಧ್ರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ. They are prokaryotic. The cell was composed of the cellulose. They produce the spores. They are parasites. ಇವು ಪ್ರೊಕ್ಯಾರಿಯೋಟ್ಗಳು, ಕೋಶಪೀತಿಯ ಸೆಲ್ಯುಲೋಸ್ಗಳಿಂದಾಗಿದೆ. ಇವು ಬೀಜಗಳ ಉತ್ಪಾದನೆಯಿಂದ ಸಂತತಿ ಮಾಡುತ್ತದೆ. ಇವು ಪರಾವಲಂಬಿಗಳು. ಸೊ ಆಪ್ಷನ್ 3 is the right answer. ಇದರಲ್ಲಿ ಆಪ್ಷನ್ 3 ರೈಟ್ ಆನ್ಸರ್ ಆಗಿದೆ. This one is the right answer. In the given diagram of the amoeba, the parts labeled as A, B, C and respectively ಕೊಟ್ಟಿರುವ ಅಮೀಬಾ ಚಿತ್ರದಲ್ಲಿ ABC ಎಂದು ಗುರುತಿಸಿರುವ ಭಾಗಗಳ ಸರಿಯಾದ ಕ್ರಮ ಯಾವುದು ಅಂತ ನೋಡೋಣ. ಓಕೆ, ಫಸ್ಟ್ ಒನ್ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸುಡೋಪೋಡಿಯಾ, ಮೊದಲು ನೀವು ಪಿಕ್ಚರ್ ನೋಡ್ಕೊಳ್ಳಿ ABC ನ, ಆಮೇಲೆ ಜೋಡಿಸೋಣ. Pseudopodia, food vacuole and the contractile vacuole. The pseudopodia, the nucleus and the food vacuole. The contractile vacuole, the food vacuole and the nucleus. Pseudopodia, nucleus and the contractile vacuole. ಮಿಥ್ಯಪಾದ ಆಹಾರ ರಸದಾನಿ ಮತ್ತು ಸಂಕುಚಿತ ರಸದಾನಿ. ಮಿಥ್ಯಪಾದ ಕೋಶಕೇಂದ್ರ ಮತ್ತು ಆಹಾರ ರಸದಾನಿ. ಸಂಕುಚಿತ ರಸದಾನಿ ಆಹಾರ ರಸದಾನಿ ಮತ್ತು ಕೋಶಕೇಂದ್ರ. ಮಿಥ್ಯಪಾದ ಕೋಶಕೇಂದ್ರ ಸಂಕುಚಿತ ರಸದಾನಿ ಅಂತ ಕೇಳಿದ್ದಾರೆ. ಓಕೆ, ಒಂದ್ಸತಿ ಡಯಾಗ್ರಾಮ್ ನ ನೋಡ್ಕೊಂಡ್ರ ಇವಾಗ ಜೋಡಣೆ ಮಾಡೋಣ. ಮೊದಲು ಸೂಡೋಪೋಡಿಯಾ ಬರತ್ತೆ, ಆಮೇಲೆ ನ್ಯೂಕ್ಲಿಯಸ್ ಬರತ್ತೆ, ಆಮೇಲೆ ಫುಡ್ ಬರತ್ತೆ. ಫಸ್ಟ್ ಒನ್ ಕಾಣಿಸ್ತಿದ್ಯಲ್ಲ, ಸೂಡೋಪೋಡಿಯಾ, ನ್ಯೂಕ್ಲಿಯಸ್ ಅಂಡ್ ಫುಡ್ ವ್ಯಾಕ್ಯೂಲ್. ಓಕೆ, ನಿಮ್ಗೆ ಇನ್ನೊಂದ್ಸತಿ ಇಮೇಜ್ ತೋರಿಸ್ತೀನಿ ನೋಡಿ. ಇಲ್ಲಿ ಫಸ್ಟ್ ಏನಿದೆ ಸೂಡೋಪೋಡಿಯಾ, ಆಮೇಲೆ ಬಿ ನ್ಯೂಕ್ಲಿಯಸ್, ಆಮೇಲೆ ಫುಡ್ ವ್ಯಾಕ್ಯೂಲ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ದ ಅನ್ಯೂಸ್ಡ್ ಕಾರ್ಬೋಹೈಡ್ರೇಟ್ಸ್ ಇನ್ ದ ಬಾಡಿ ಆರ್ ಸ್ಟೋರ್ಡ್ ಆಸ್ ದ ಬಳಕೆಯಾಗದ ಕಾರ್ಬೋಹೈಡ್ರೇಟ್ ದೇಹದಲ್ಲಿ ಈ ರೂಪದಲ್ಲಿ ಸಂಗ್ರಹವಾಗಿರುತ್ತದೆ. ಆಪ್ಷನ್ಸ್ ನೋಡೋಣ. ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಅಂಡ್ ಫ್ಯಾಟ್ಸ್. ಪ್ರೋಟೀನ್ಗಳು, ವಿಟಮಿನ್ಗಳು, ಖನಿಜಾಂಶಗಳು ಮತ್ತು ಕೊಬ್ಬು ಅಂತ ಕೊಟ್ಟಿದ್ದಾರೆ. ಕೊಬ್ಬು ಅನ್ನೋದು ಸರಿಯಾದ ಉತ್ತರ. ಈ ಕೊಬ್ಬು ಅನ್ನೋದೇನಂತೆ ಬಳಕೆಯಾದ ಕಾರ್ಬೋಹೈಡ್ರೇಟ್ಗಳು ದೇಹದಲ್ಲಿ ಈ ರೂಪದಲ್ಲಿ ಸಂಗ್ರಹವಾಗಿ ಇರುತ್ತೆ. ಅದನ್ನ ಕೊಬ್ಬು ಅಂತ ಕರಿತೀವಿ. Next one. In cockroach, the carbon dioxide is diffused out of the body through. ಇರಳೆಯ ದೇಹದಿಂದ ಕಾರ್ಬನ್ ಡೈಆಕ್ಸೈಡ್ ಇದರ ಮೂಲಕ ಹೊರಹಾಕಲ್ಪಡುತ್ತದೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಅಲ್ಲಿ ಟ್ರೇಕಿಯಾ, ಟ್ರಕಲ್ಸ್ ಅಂಡ್ ಸ್ಪಿರಾಕಲ್ಸ್ ಅಂಡ್ ಅಲೋಲಿ. ಶ್ವಾಸನಾಳದ ಕವಲುಗಳು, ಶ್ವಾಸರಂಧ್ರಗಳು ಮತ್ತು ವಾಯುಕೋಶಗಳು ಅಂತ ಕೊಟ್ಟಿದ್ದಾರೆ. ದ ಸ್ಪೈರಾಕಲ್ಸ್ ಮೂಲಕ ಫುಡ್ ನ ಹೊರ ಹಾಕುತ್ತೆ. ನೆಕ್ಸ್ಟ್ ಕ್ವಶನ್. The chlamydomonas responds to light. This is due to the presence of the chlamydomonas. ಬೆಳಕಿಗೆ ಪ್ರತಿಕ್ರಿಯೆ ತೋರುತ್ತದೆ. ಇದಕ್ಕೆ ಕಾರಣ ಇದರಲ್ಲಿರುವ ಸ್ಟಿಗ್ಮಾ, paranoids and the cytoplasm and the contractile vacuoles. Stigma, paranoid and ಕೋಶರಸ, ಸಂಕುಚಿತ ರಸದಾನಿಗಳು. ಇದರಲ್ಲಿ ಸ್ಟಿಗ್ಮಾದ ಮೂಲಕನೇ ಏನ್ ಮಾಡುತ್ತೆ, ಇದಕ್ಕೆ ಕಾರಣವಾಗಿರುತ್ತೆ. So stigma is the right answer. The next question. The viruses insert their genetic material into the host cell. ವೈರಸ್ಗಳು ಪೋಷಕ ಜೀವಕೋಶದ ಒಳಗೆ ತಮ್ಮ ಅನುವಂಶೀಯ ವಸ್ತುಗಳನ್ನು ಸೇರಿಸುತ್ತದೆ, ಏಕೆಂದರೆ ಟು ರಿಪ್ರೊಡ್ಯೂಸ್ ಟು
ಪ್ರೊಡ್ಯೂಸ್ ಆಂಟಿಬಯೋಟಿಕ್ಸ್ ಟು ಅವಾಯ್ಡ್ ದ ಆಂಟಿವೈರಲ್ ಮೆಡಿಸಿನ್ ಟು ಅಬ್ಟೈನ್ ದ ಫುಡ್ ಸಂತಾನೋತ್ಪತ್ತಿ ಮಾಡಲು ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡಲು ಪ್ರತಿ ವೈರಾಣು ಔಷಧಿಯಿಂದ ತಪ್ಪಿಸಿಕೊಳ್ಳಲು ಆಹಾರವನ್ನು ಪಡೆಯಲು. ಆಪ್ಷನ್ಸ್ ಇದ್ದಾರೆ. ಸರಿಯಾದ ಉತ್ತರ ಟು ರೆಪ್ರೊಡ್ಯೂಸ್. ಟು ರೆಪ್ರೊಡ್ಯೂಸ್ is the right answer. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಹಿಸ್ಟ್ರಿ ಇದೆ. ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಸೆಷನ್ ಅಲ್ಲಿ ಪಾರ್ಟ್ 2 ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಸೊ ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ, ನನ್ಗೆ ಯಾವುದು ಈ ಫಿಸಿಕ್ಸ್ ಅಲ್ಲಿ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿಲ್ಲ, ಸೊ ಯಾವ್ದಾದ್ರು ಡೌಟ್ ಇದೆ ಅಂತ ಹೇಳಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ, ಅದನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ಸಾಲ್ವ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. Thank you for watching.